ಹಾಲೆಲ್ಲೂಯಾ, ಗುಡ್ ಮಾರ್ನಿಂಗ್. ಮತ್ತೊಂದು ಭಾನುವಾರ ಪುನರುತ್ಥಾನದ ದಿನ ಬಂತು ನೋಡಿ. ನಮ್ಮ ಯೇಸು ನಮಗೋಸ್ಕರ ಮರಣ ಹೊಂದಿ ನಮ್ಮ ಪಾಪಗಳಿಗೋಸ್ಕರ ಪ್ರಾಯಶ್ಚಿತ್ತವನ್ನು ಮಾಡಿ ಮರಣವನ್ನು ಜಯಿಸಿ ಮೃತ್ಯುವನ್ನು ಜಯಿಸಿ ಸೈತಾನನನ್ನು ಸೋಲಿಸಿ ಅವನ ತಲೆಯನ್ನು ಜಜ್ಜಿ ಹಾಕಿ ಪಾತಾಳವನ್ನು ಜಯಿಸಿ ಮೃತ್ಯುಂಜಯನಾಗಿ ಎದ್ದು ಬಂದಿರುವಂತಹ ಯೇಸು ಕ್ರಿಸ್ತನನ್ನು ಆರಾಧಿಸುವ ದಿನವಾಗಿದೆ. ಬನ್ನಿ ದೇವರ ಆಲಯಕ್ಕೆ ಹೋಗುವುದಕ್ಕಿಂತ ಮುಂಚೆ ಚಿಕ್ಕ ವಾಕ್ಯ ಧ್ಯಾನ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ನಿಮ್ಮ ಶ್ರೇಷ್ಠತೆಯನ್ನು ಧ್ಯಾನಿಸಲು ನಮಗೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಯಾರು ಅಂದ್ಕೊಳ್ತೀರಿ ಪ್ರಿಯರೇ ಯೇಸುವಿಗೆ? ಏನು ಅಂದ್ಕೊಳ್ತಾ ಇದ್ರಿ ಯೇಸುವನ್ನು? ಇಷ್ಟ ಬಂದಂತೆ ಮಾತಾಡ್ತಾರಲ್ಲವೇ ಮನುಷ್ಯರು? ವಿಶ್ವಾಸಿಗಳು ಕೂಡ ಕೋಪ ಬಂದಾಗೆಲ್ಲ ಇಷ್ಟ ಬಂದಂತೆ ದೇವರನ್ನು ದೂಷಿಸ್ತಾರೆ. ದೇವರ ಮೇಲೆಯೇ ಸಂದೇಹ ಪಡ್ತಾರಲ್ಲವೇ? ಯೇಸುವನ್ನು ನಿರ್ಲಕ್ಷ್ಯ ಮಾಡ್ತಾರಲ್ಲವೇ? ಡೋಂಟ್ ಡೂ ದ್ಯಾಟ್ ಪ್ಲೀಸ್. ಹಾಗೆ ಮಾಡಬೇಡಿ, ಆ ರೀತಿ ಮಾಡಬೇಡಿ. ಯೇಸು ಶ್ರೇಷ್ಠನಾದ ದೇವರು. ಆತನು ಇದ್ದವನು, ಈಗ ಇರುವವನು, ಯುಗಯುಗಗಳವರೆಗೂ ಇರುವಾತನಾಗಿದ್ದಾನೆ. ಕೈ ಬಿಡುವುದಿಲ್ಲ, ತೊರೆದು ಬಿಡುವುದಿಲ್ಲ ಅಂದಾತನು ನಮಗಾಗಿ ಪ್ರಾಣ ಕೊಟ್ಟ ಆತನು. ನಮ್ಮ ಪಾಪ ದೋಷಗಳನ್ನು ಕ್ಷಮಿಸಬಲ್ಲ ಆತನು. ಪಾಪಿಗಳಲ್ಲಿ ಸೇರದೆ ಪ್ರತ್ಯೇಕವಾಗಿದ್ದವನು, ನಮಗೆ ದೇವರಾಗಿದ್ದವನು. ನನ್ನ ಹೊರತು ಇನ್ನು ಬೇರೆ ದೇವರೇ ಇಲ್ಲ ಎಂದು ಹೇಳಿದಾತನು, ಹೇಳಲು ಶಕ್ತನಾದಾತನು. ನೋಡೋಣ ಬನ್ನಿ, ಲೂಕನ ಸುವಾರ್ತೆ 24ನೇಯ ಅಧ್ಯಾಯ ಹಾಗೂ ವಚನ. ಎಸ್, ಐ ಥಿಂಕ್ ಚಾಪ್ಟರ್ 24. ಎಸ್, 24ನೇ ಅಧ್ಯಾಯ 5ನೇ ವಚನ ಓದುತ್ತೇನೆ, ಕೇಳ್ರಿ. ಆ ಸ್ತ್ರೀಯರು ಭಯ ಹಿಡಿದವರಾಗಿ ತಮ್ಮ ಮುಖಗಳನ್ನು ನೆಲದ ಕಡೆಗೆ ಬೊಗ್ಗಿಸಿಕೊಂಡಿರುವಾಗ ಆ ಪುರುಷರು ಅವರಿಗೆ, ಸತ್ತವರೊಳಗೆ ಬದುಕಿರುವವನು ಹುಡುಕುವುದೇನು? ಆತನು ಇಲ್ಲಿಲ್ಲ, ಎದ್ದಿದ್ದಾನೆ. ಏನಂತೆ? ಆತನು ಇಲ್ಲಿ ಇಲ್ಲ, ಆತನು ಎದ್ದಿದ್ದಾನೆ. ಸಜೀವವಾಗಿರುವಾತನನ್ನು ನೀವು ಯಾಕೆ ಸತ್ತವರೊಳಗೆ ಹುಡುಕುತ್ತಾ ಇದ್ದೀರಿ? ಯೇಸು ಕ್ರಿಸ್ತನನ್ನು ಆ ಕಾಲದ ಶಾಸ್ತ್ರಿಗಳು, ಫರಿಸಾಯರು ಆತನ ಮೇಲೆ ನಿಂದೆಗಳನ್ನು ಹೊರಿಸಿ ಶಾಸ್ತ್ರದ ಲೇಖನಗಳು ನೆರವೇರುವ ಹಾಗೆ ಆತನ ವಿರುದ್ಧ ಅನ್ಯಾಯದ ತೀರ್ಪು ತೀರಿಸಿ ನಮ್ಮೆಲ್ಲರ ದೋಷಗಳನ್ನು ಆತನು ಹೊತ್ತುಕೊಳ್ಳುವ ಹಾಗೆ, ನಮ್ಮ ಮೇಲೆ ಬರಲಿಕ್ಕಿರುವ ಶಿಲುಬೆ ಶಿಕ್ಷೆ ಆತನು ತನ್ನ ಮೇಲೆ ಹೊತ್ತುಕೊಳ್ಳುವ ಹಾಗೆ ಆತನನ್ನು ಕೊರಡೆಗಳಿಂದ ಹೊಡೆದು ಆತನ ಮುಖದ ಮೇಲೆ ಉಗಿದು ಆತನ ಭುಜದ ಮೇಲೆ ಭಾರವಾದ ಶಿಲುಬೆಯನ್ನಿಟ್ಟು ಗೊಲ್ಗೊಥಾ ಬೆಟ್ಟದವರೆಗೂ ಆತನನ್ನು ನಡೆಸಿಕೊಂಡು ಹೋಗಿ ಆತನ ಕೈಕಾಲುಗಳಿಗೆ ಮೊಳೆಗಳಿಂದ ಹೊಡೆದು ಶಿಲುಬೆ ಮೇಲೆ ನೇತಾಕಿಸಿ ಅತ್ಯಂತ ಘೋರವಾಗಿ ಕಠಿಣವಾಗಿ ಆತನ ವಿಷಯದಲ್ಲಿ ಪ್ರವರ್ತಿಸಿ ಅಮಾನುಷವಾಗಿ ಆತನನ್ನು ಅವಮಾನಗೊಳಿಸಿ ಶಿಲುಬೆಗೆ ಹಾಕಿದರು. ಯಾರೋ ಸಾಯಿಸಿದಾರಂತೀರಾ? ಯೇಸು ಹೇಳಿದ್ದಾರೆ, ನನ್ನ ಪ್ರಾಣ ನಾನೇ ಕೊಡುವೆನೋ, ಅದನ್ನು ತಿರುಗಿ ತೆಗೆದುಕೊಳ್ಳುವ ಅಧಿಕಾರ ನನಗಿದೆ ಎಂದು ಹೇಳಿದ್ದಾರೆ. ಅವರು ಯಾರೂ ಸಾಯಿಸ್ಲಿಕ್ಕಾಗಲಿಲ್ಲ. ದೇವರನ್ನು ಯಾರು ಸಾಯಿಸ್ಲಿಕ್ಕಾಗುತ್ತೆ? ನಾನು ನನ್ನ ಪ್ರಾಣವನ್ನು ಕೊಡುವುದಕ್ಕಾಗಿ ಬಂದಿದ್ದೇನೆ ಅಂದಿದ್ದಾರೆ ಯೇಸು. ನಮ್ಮ ಮೇಲೆ ಬರಲಿಕ್ಕಿರುವ ಮರಣವನ್ನು ಆತನು ಮರಣ ಹೊಂದಿ ಮರಣಾಧಿಕಾರಿಯನ್ನು, ಅಂದರೆ ಸೈತಾನನನ್ನು ಮರಣದ ಮುಖಾಂತರ ಜಯಿಸಿ ತೋರಿಸಿದನು ಆತನು. ಯಶ್, ಆತನು ಶಿಲುಬೆ ಮೇಲೆ ಮರಣ ಹೊಂದಿದ್ದಾನೆ. ಅದೇನೋ ಮಾಯೆಯ ಕಟ್ಟುಕತೆ ಅನ್ನಬೇಡಿ. ಆತನು ಮರಣ ಹೊಂದಿದ್ದಾನೆಂದು ಆ ದಿನದ ಸಿಪಾಯಿಗಳು ಕನ್ಫರ್ಮ್ ಮಾಡಿಕೊಂಡ್ರು. ಆತನ ಪೊಕ್ಕೆಯೊಳಗಡೆ ತಿವಿದಾಗ ಅದರೊಳಗಿಂದ ರಕ್ತ ನೀರು ಹೊರಚಿಮ್ಮಿತು. ಸತ್ತ ವ್ಯಕ್ತಿಯೊಳಗಿಂದಲೇ ಆ ರೀತಿಯಾಗಿ ರಕ್ತ ನೀರು ಹೊರಚಿಮ್ಮುತ್ತವೆ. ಆತನು ಸತ್ತಿದ್ದಾನೆ ಎಂದು ನಿರ್ಧರಿಸಿಕೊಂಡಾಗ ಆತನನ್ನು ಸಮಾಧಿಯೊಳಗಿಟ್ರು. ಅಲ್ಲಿಯವರೆಗೂ ರಹಸ್ಯ ಶಿಷ್ಯನಾಗಿರುವ ಅರ್ಮಿತಾಯ ಯೋಸೇಫನು ಹಾಗೂ ಮತ್ತೊಬ್ಬ ಯಹುದನು ಒಂದು ರಾತ್ರಿ ಯೇಸುವಿನ ಬಳಿಗೆ ಬಂದು ತಿರುಗಿ ಹುಟ್ಟುವುದೇನೆಂದು ತಿಳಿದುಕೊಂಡು ಯೇಸುವಲ್ಲಿ ನಂಬಿಕೆಯಿಟ್ಟಿರುವ ನಿಕೋದೇಮನು, ಅರ್ಮಿತಾಯ ಯೋಸೇಫ ಇವರಿಬ್ಬರು ಆತನ ಶರೀರಗಳಿಗೆ ಸುಗಂಧ ದ್ರವ್ಯಗಳನ್ನು ಹೊಯ್ದು ಅರ್ಮಿತಾಯ ಯೋಸೇಫನು ತನಗೋಸ್ಕರ ಮಾಡಿಕೊಂಡಿರುವಂತಹ ಗಾರ್ಡನ್ ಟೂಂಬ್ ಒಳಗೆ ಇಟ್ರು. ಅವನು ಬಹಳ ಐಶ್ವರ್ಯವಂತನು. ಅದಕ್ಕಾಗಿಯೇ ಆ ಒಂದು, ಅಂದರೆ ಅವನ ಸ್ವಂತ ಸಮಾಧಿಯೊಳಗೆ ಆ ದಿನ ಕಲ್ಲಿನ ಬಂಡೆಯೊಳಗೆ ಗವಿಯಂತೆ ಕೆತ್ತಿರುವ ಸಮಾಧಿ ಅದಾಗಿತ್ತು. ಅದರೊಳಗೆ ಯೇಸುವಿನ ದೇಹ ಇಡಲಾಯಿತು. ಆದರೆ ಆ ಕಾಲದ ಫರಿಸಾಯರು, ಇಗೋ ಯೇಸುವಿನ ಶಿಷ್ಯರು ಆತನ ಶವ ಎತ್ತುಕೊಂಡು ಆತನು ಎದ್ದು ಬಂದಿದ್ದಾನೆ ಹೇಳ್ತಾರೆ. ಆದದರಿಂದ
ರೋಮ್ ಸಾಮ್ರಾಜ್ಯದ ಮುದ್ರೆ ಆ ಸಮಾಧಿಗೆ ಹಾಕ್ರಿ ಅಂದಾಗ ಒಂದು ದೊಡ್ಡ ಬಂಡೆ ಅದರ ಬಾಯಿಗೆ ಮುಚ್ಚಿಟ್ಟು ಸರಪಣಿಗಳಿಂದ ಕಟ್ಟಿ ಮುದ್ರೆ ಹಾಕಿಡ್ತಾರೆ. ಸಜೀವವಾದವನನ್ನು ಸಮಾಧಿ ತಡೆ ಹಿಡಿಯಲಿಕ್ಕಾಗ್ತದೋ? ಕಾವಲುಗಾರರು ತಡೆ ಹಿಡಿಯಲಿಕ್ಕಾಗ್ತದೋ? ರೋಮ್ ಸಾಮ್ರಾಜ್ಯದ ಮುದ್ರೆಗಳು ತಡೆ ಹಿಡಿಯಲಿಕ್ಕಾಗ್ತದೋ? ಆತನು ಹೇಳಿದ ಪ್ರಕಾರವೇ 3ನೇ ದಿನದಲ್ಲಿ ಮನುಷ್ಯಕುಮಾರನು ಮೃತ್ಯುಂಜಯನಾಗಿ ಎದ್ದು ಬರುತ್ತಾನೆ ಎಂದು ಬರೆಯಲ್ಪಟ್ಟಿರುವ ಪ್ರವಾದನೆಗಳ ಪ್ರಕಾರವೇ ಆತನು ಭಾನುವಾರ ಉದಯದಲ್ಲಿಯೇ ಎದ್ದು ಬಂದನು. ಅದೇ ಪ್ರಿಯರೇ ಭಾನುವಾರದ ಪ್ರಾಮುಖ್ಯತೆ. ಭಾನುವಾರ ಅಂದ ಕೂಡಲೇ ನಮ್ಮ ದೇವರು ಸಜೀವವಾಗಿದ್ದಾರೆಂದು ನೆನ್ಪಿಟ್ಕೊಳ್ಬೇಕು. ಮರಣವನ್ನು ಜಯಿಸಿ ತಿರುಗಿ ಎದ್ದು ಬಂದಿರುವ ಯೇಸುವನ್ನು ಆರಾಧಿಸುವ ಆಸೆ ನಮಗಿರಬೇಕು. ಆ ಭಾನುವಾರ ಬೆಳಿಗ್ಗೆ ಆತನು ಸಜೀವವಾಗಿ ತಿರುಗಿ ಎದ್ದು ಬಂದ ನಂತರ ಕೆಲವು ಸ್ತ್ರೀಯರು ಸಮಾಧಿ ಬಳಿಗೆ ಹೋಗ್ತಾರೆ ಸುಗಂಧ ದ್ರವ್ಯ ಹಚ್ಚುವುದಕ್ಕಾಗಿ. ಆತನು ಇನ್ನೂ ಅಲ್ಲೇ ಇದ್ದಾನೆ ಅಂದುಕೊಂಡು ಹೋಗ್ತಾರೆ. ಅಲ್ಲಿ ಆ ಸಮಾಧಿಯ ಕಲ್ಲು ತೆರೆಯಲ್ಪಟ್ಟಿರೋದು, ಆ ತೆರೆಯಲ್ಪಟ್ಟಿರುವಂತಹ ಬಂಡೆಯ ಮೇಲೆ ಇಬ್ಬರು ದೂತರು ಕೂತಿರೋದು ನೋಡ್ತಾರೆ. ಆ ದೂತರು ಇವರಿಗೆ, ಸತ್ತವರೊಳಗಿಂದ ಯಾಕೆ ನೀವು ಬದುಕುವವನನ್ನು ಹುಡುಕುತ್ತಾ ಇದ್ದೀರಿ? ಸಮಾಧಿಯೊಳಗೆ ಸತ್ತವರು ಇರ್ತಾರೆ, ಸಜೀವವಾಗಿರೋರು ಇರೋದಿಲ್ಲ. ಸಮಾಧಿಯೊಳಗೆ ಇರುವವರೆಲ್ಲರೂ ಮೃತರೇ. ಆದರೆ ಯೇಸು ಕ್ರಿಸ್ತನು ಮರಣ ಹೊಂದಿ ಅಲ್ಲೇ ಉಳ್ಕೊಳ್ಳಲಿಲ್ಲ. ಆತನ ಶರೀರನ ಆತ ಹೊಡೆಯಲಿಲ್ಲ, ಯಾಕೆಂದ್ರೆ ಪಾಪ ಇಲ್ಲದ ಶರೀರ ಅದು. ಮರಣವನ್ನು ಜಯಿಸಿರುವ ಯೇಸು ಅಲ್ಲಿ ಇಲ್ಲ. ಈ ದಿನ ಲೋಕದಲ್ಲಿ ಎಷ್ಟೇ ಸುಪ್ರಸಿದ್ಧವಾದ ವ್ಯಕ್ತಿಗಳ ಸಮಾಧಿಗಳ ಬಳಿಗೆ ಹೋದ್ರೆ ಅವರು ಇನ್ನೂ ಅಲ್ಲೇ ಆ ಸಮಾಧಿಗಳಲ್ಲೇ ಇದ್ದಾರೆ. ಅವರ ಒಣಗಿ ಹೋದ ಎಲುಬುಗಳು, ಮಣ್ಣಾಗಿರುವ ಶರೀರ ಇನ್ನೂ ಅಲ್ಲೇ ಇರುತ್ತೆ. ಅವರ ಸಮಾಧಿಗಳೆಲ್ಲ ಮುಚ್ಚಲ್ಪಟ್ಟದಾಗಿವೆ, ಅವು ಗುರುತಾಗಿ ಕಟ್ಟಲ್ಪಟ್ಟವುಗಳಾಗಿವೆ. ಆದರೆ ಯೇಸು ಕ್ರಿಸ್ತನ ಸಮಾಧಿ ಖಾಲಿಯಾದ ಸಮಾಧಿ, ತೆರೆಯಲ್ಪಟ್ಟ ಸಮಾಧಿಯಾಗಿದೆ. ಆತನು ಮರಣವನ್ನು ಜಯಿಸಿದ್ದಾನೆ, ಆತನು ಸಜೀವವಾಗಿದ್ದಾನೆ ಎಂದು ತಿಳಿದುಕೊಂಡಾಗ ನಾವು ಇತರರನ್ನು ಯೇಸುವಿನೊಂದಿಗೆ ಹೋಲಿಸಲಿಕ್ಕಾಗಲ್ಲ ಪ್ರಿಯರೇ. ಸಾಧಾರಣವಾಗಿ ಯೇಸು ಕ್ರಿಸ್ತನನ್ನು ಇತರ ದೇವರುಗಳಲ್ಲಿ ಒಬ್ಬನೆಂದು ಅನೇಕರು ನಂಬಿ ಭಾವಿಸುತ್ತಾರೆ. ಯಾಕೆಂದರೆ ಕೆಲವರಿಗೆ ಅನೇಕ ದೇವರಿರ್ತಾರಲ್ಲವೇ, ಅವರ ದೇವರುಗಳ ಪಕ್ಕದಲ್ಲಿ ಯೇಸುವಿನ ಫೋಟೋ ಕೂಡ ಅನೇಕರು ಇಟ್ಕೊಳ್ತಾರೆ. ಇಲ್ಲ, ನನ್ನ ಹೊರತಾಗಿ ನಿಮಗೆ ಬೇರೆ ದೇವರುಗಳು ಇರಬಾರದು ಅಂದಿದ್ದಾರೆ. ಒಬ್ಬ ವೈರಾಗ್ಯವುಳ್ಳ ಗಂಡ ತನ್ನ ಹೆಂಡತಿ ತನಗೇ ಸೇರಿದವಳಾಗಿರಬೇಕೆಂದು ಆಶಿಸುತ್ತಾನಲ್ಲವೇ? ಪ್ರೀತಿಯುಳ್ಳ ಯೇಸು ನಮಗೋಸ್ಕರ ಪ್ರಾಣ ಕೊಟ್ಟ ಆತನು ವಿಮೋಚಿಸಿದ ಪ್ರಜೆಗಳು ಆತನನ್ನೇ ಯಜಮಾನನೆಂದು ಆರಿಸಿಕೊಳ್ಳಬೇಕೆಂದು ಆತನು ಆಸೆಪಡುವುದರಲ್ಲಿ ಆಶ್ಚರ್ಯವೇನಿದೆ? ಆತನನ್ನು ಆರಾಧಿಸುವವರು ಆತನ ಹಾಗೆಯೇ ಇರಬೇಕೆಂದು ಯೇಸು ಬಯಸುವವರಾಗಿದ್ದಾರೆ. ಸತ್ತವರೊಳಗೆ ಬದುಕಿರುವವನನ್ನು ನೀವು ಹುಡುಕುವುದೇನು? ನಮ್ಮ ದೇಶದ ಕೆಲವೊಂದು ಸ್ಥಳಗಳಲ್ಲಿ ಯೇಸುವನ್ನು ಮತ್ತೊಬ್ಬ ಮಹಾತ್ಮನನ್ನು ಮತ್ತೊಬ್ಬರ ಫೋಟೋನು ಇಟ್ಟು ಎಲ್ಲರನ್ನೂ ಸಮಾನವಾಗಿ ಪರಿಗಣಿಸ್ತಾರೆ. ಆದರೆ ಯೇಸು ಕ್ರಿಸ್ತನು ಬರೀ ಮಹಾತ್ಮನಲ್ಲ ಪ್ರಿಯರೇ. ಮಹಾತ್ಮನು ಮಾತ್ರವೇ ಅಲ್ಲ, ಹೇಳಬೇಕಾದರೆ ಮಹಾದ್ಭುತಗಳನ್ನು ಮಾಡಿದಾತನು ಮಾತ್ರವೇ ಅಲ್ಲ, ಸ್ವಸ್ಥತೆಗಳನ್ನು ಮಾಡಿದಾತನು ಮಾತ್ರವಲ್ಲ, ಗಾಳಿಯನ್ನು ಸಮುದ್ರವನ್ನು ಶಾಂತಗೊಳಿಸಿದಾತನು ಮಾತ್ರವೇ ಅಲ್ಲ, ಆತನು ಮರಣವನ್ನು ಜಯಿಸಿದಾತನು, ಮೃತ್ಯುವನ್ನು ಜಯಿಸಿದಾತನು, ಸಜೀವವಾಗಿರುವಾತನು. ಪ್ರತಿ ಭಾನುವಾರ ನನ್ನ ದೇವರು ಸಜೀವವಾಗಿದ್ದಾನೆ ಎಂದು ನಾವು ಜ್ಞಾಪಕದಲ್ಲಿಟ್ಕೊಳ್ಬೇಕು. ನನ್ನ ದೇವರು ನನ್ನೊಂದಿಗೆ ಮಾತಾಡಬಲ್ಲಾತನು, ನನ್ನ ಪ್ರಾರ್ಥನೆಗಳನ್ನು ಲಾಲಿಸಬಲ್ಲಾತನು. ಆತನನ್ನು ಆರಾಧಿಸುವುದಕ್ಕಾಗಿ ಆತನ ಆಲಯಕ್ಕೆ ಹೋಗಬೇಕು, ಆತನ ಸನ್ನಿಧಿಯಲ್ಲಿ ಮೊಳಕಾಲೂರಿ ಪ್ರಾರ್ಥಿಸಬೇಕು ಎಂಬ ಆಸೆ ನಮಗಿರಬೇಕು. ಯೇಸು ಕ್ರಿಸ್ತನನ್ನು ಯಾರೊಂದಿಗೂ ಕೂಡ ಹೋಲಿಸಲಿಕ್ಕಾಗಲ್ಲ. ಈ ದಿನ ಕೆಲವರು ಆತನು ದೇವರೆಂದು ಒಪ್ಪಿಕೊಳ್ಳೋದಿಲ್ಲ, ಆತನು ಕೂಡ ದೇವಕುಮಾರನು ಮಾತ್ರವೇ ಅಲ್ಲವೋ ಎಂಬುದಾಗಿ ಏನೇನೋ ಮಾತಾಡ್ತಾರೆ ಅಂದ್ಕೊಳ್ಳಿ. ನಿಮಗೆ ನಂಬಿಕೆ ಇದೆಯಾ? ನಿಮ್ಮ ನಂಬಿಕೆ ಅಭಿವೃದ್ಧಿಯಾಗಬೇಕಾದರೆ, ನಿಮ್ಮ ಯೇಸುವಿನ ಬಗ್ಗೆ ತಿಳ್ಕೊಳ್ಬೇಕಾದರೆ, ನಿಮ್ಮ ಜೀವಿತದ ಕುರಿತು ಬಯಲ್ಪಡಿಸುವಂತಹ ಪರಿಶುದ್ಧ ಸತ್ಯವೇದದಲ್ಲಿರುವ ಮಾತುಗಳನ್ನು ನೀವು ಓದಬೇಕು. ಪರಿಶುದ್ಧಾತ್ಮನ ಬೆಳಕಿನಲ್ಲಿ ನೀವು ವಾಕ್ಯ ಧ್ಯಾನಿಸುವಾಗ ಅದರಲ್ಲಿರುವ ಅರ್ಥವನ್ನು, ಅದರಲ್ಲಿರುವ ಸಾರಾಂಶವನ್ನು ಅರ್ಥ ಮಾಡಿಕೊಳ್ಳಬಹುದು. ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನ ಓದುತ್ತೇನೆ, ಕೇಳ್ರಿ. ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಯಿಂದ ಭಾಗಭಾಗವಾಗಿಯೂ ವಿಧವಿಧವಾಗಿಯೂ ಮಾತಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ನಮ್ಮ ಸಂಗಡ ಮಾತಾಡಿದ್ದಾನೆ. ಈತನನ್ನು, ಅಂದರೆ ಆ ಮಗನನ್ನು ಎಲ್ಲದಕ್ಕೂ ಬಾಧ್ಯನನ್ನಾಗಿ ನೇಮಿಸಿದನು.
ಈತನ ಮೂಲಕವೇ ಜಗತ್ತನ್ನು ಉಂಟು ಮಾಡಿದನು. ಜಗತ್ತನ್ನು ಉಂಟು ಮಾಡಿದಾತನು ನಮ್ಮ ಕರ್ತನಾದ ಯೇಸುಕ್ರಿಸ್ತನಾಗಿದ್ದಾರೆ. ಈತನು ದೇವರ ಪ್ರಭಾವದ ಪ್ರಕಾಶವೂ, ಏನಂತೆ ಆತನು ದೇವರ ಪ್ರಭಾವದ ಪ್ರಕಾಶವೂ ಆತನ ತತ್ವದ ಮೂರ್ತಿಯೂ ಆಗಿದ್ದು, ಏನಂತೆ ಆತನ ತತ್ವದ ಮೂರ್ತಿಯೂ ಆಗಿದ್ದು, ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರವಾಗಿದ್ದು, ಆತನೇ ನಿರ್ವಹಿಸುತ್ತಿದ್ದಾನೆ. ಆತನೇ ನಿರ್ವಾಹಕನಾಗಿದ್ದಾನೆ. ಸಮಸ್ತವನ್ನು ಇಂಪ್ಲಿಮೆಂಟ್ ಮಾಡ್ತಿದ್ದಾನೆ ಆತನು. ಈ ದಿನ ಸೃಷ್ಟಿಯನ್ನು ಉಂಟು ಮಾಡಿದಾತನು ಆತನೇ. ಸೃಷ್ಟಿ ಏನ್ ಪ್ರಿಯರೇ, ತನ್ನಷ್ಟಕ್ಕೆ ತಾನು ಉಂಟಾಯ್ತು ಅಂದುಕೊಳ್ತೀರಾ? ಎಷ್ಟು ಆರ್ಡರ್ನಲ್ಲಿ ಸೂರ್ಯನು ಉದಯಿಸುತ್ತಾನೆ ನೋಡಿ. ಎಷ್ಟು ಅದ್ಭುತವಾಗಿ ಗ್ಯಾಲಕ್ಸಿಯಲ್ಲಿ ಗ್ರಹಗಳು ತಿರುಗಾಡುತ್ತವೆ ನೋಡಿ. ಎಷ್ಟು ಒತ್ತಡ ಇರಬೇಕು, ಎಷ್ಟು ವಾಯು ಇರಬೇಕು, ಎಷ್ಟು ಮಳೆ ಇರಬೇಕು, ಯಾವುದು ಯಾವಾಗ ನಡೆಯಬೇಕು ಎಂದು ಎಷ್ಟು ಅದ್ಭುತವಾಗಿ ಪ್ರಕೃತಿಯನ್ನು ಕೂಡ ದೇವರು ಪರಿಪಾಲಿಸುತ್ತಿದ್ದಾರೆ. ಈ ದಿನ ಪ್ರಕೃತಿ ವಿಕೋಪಗಳಿಗೆ ಕಾರಣ ಮನುಷ್ಯರು ದೇವರ ಮಾತು ಕೇಳದಂತೆ ದೇವರ ಪದ್ಧತಿಗಳನ್ನು ಬಿಟ್ಟದ್ದರಿಂದಲೇ. ಅದಕ್ಕೆ ಕಾರಣ ಇಸ್ರಾಯೇಲರನ್ನು ಕಾಪಾಡುವ ದೇವರು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಆತನೇ ನಿರ್ವಹಿಸುತ್ತಿದ್ದಾನೆ. ಪಾಪವಿ ಶುದ್ಧಿ ಮಾಡಿದ ಮೇಲೆ ದೇವದೂತರಿಗಿಂತಲೂ ಶ್ರೇಷ್ಠವಾದ ನಾಮವನ್ನು ಪಡೆದನು. ಉನ್ನಲೋಕದೊಳಗೆ ಮಹತ್ವವುಳ್ಳ ದೇವರ, ಏನಂತೆ ಉನ್ನತ ಲೋಕದೊಳಗೆ ಮಹತ್ವವುಳ್ಳ ದೇವರ ಬಲಗಡೆಯಲ್ಲಿ ಆತನು ಆಸೀನರುಡನಾದನು, ಅಂದರೆ ಕೂತುಕೊಂಡನು. ಮಹೋನ್ನತನು, ತಂದೆ, ಮಗ, ಪರಿಶುದ್ಧಾತ್ಮನು. 3 ಸಿಂಹಾಸನಗಳಲ್ಲ ಪ್ರಿಯರೇ, ಒಂದೇ ಸಿಂಹಾಸನ. ಅದು ಸಿಂಹಾಸನದ ಮೇಲೆ ಆಸೀನರುಡನಾಗಿರುವಾತನು. ಈಸ್ ಆನ್ ದ ಥ್ರೋನ್. ಅಲ್ಲಿಂದ ಸರ್ವವನ್ನು ಪರಿಪಾಲಿಸುತ್ತಿರುವಾತನು ಆತನೇ. ಇಂತಹ ದೊಡ್ಡ ದೇವರನ್ನು ನಿಮ್ಮ ದೇವರನ್ನಾಗಿ ಮಾಡಿಕೊಂಡಿದ್ದೀರಾ? ಇಂತಹ ದೊಡ್ಡ ಯೇಸುವನ್ನು ನನ್ನ ದೇವರೆಂದು ನೀವು ಹೇಳಿಕೊಳ್ಳುವಾಗ ಆ ದೇವರಿಗೆ ತಕ್ಕಂತೆ ನೀವು ಜೀವಿಸುತ್ತಾ ಇದ್ದೀರಾ? ಮರಣಕ್ಕೆ ಪಾತ್ರವಾಗಿರುವ ಪ್ರತಿ ಪಾಪದಿಂದ ಬಿಡಿಸಿ, ಮರಣದ ಒಂದು ಅಧಿಕಾರವುಳ್ಳಾತನನ್ನು ಸೋಲಿಸಿ, ಪಾಪದಿಂದ ಬರುವ ಶಾಪವನ್ನು ಅಳಿಸಿ ಹಾಕಿ, ತನ್ನ ಅಮೂಲ್ಯವಾದ ರಕ್ತದಲ್ಲಿ ನಮ್ಮನ್ನು ಶುದ್ಧರನ್ನಾಗಿ ಮಾಡಿ, ನಿರ್ದೋಷಿಗಳನ್ನಾಗಿ ಮಾಡಿ, ಜಯ ಹೊಂದುವವನನ್ನು ನನ್ನೊಂದಿಗೆ ಸಿಂಹಾಸನದ ಮೇಲೆ ಕುಡ್ರಿಸಿಕೊಳ್ಳುವೆನು ಎಂಬುದಾಗಿ ಹೇಳಿದಂತಹ ಯೇಸು ಅತಿ ಬೇಗನೆ ಬರಲಿಕ್ಕಿದ್ದಾನೆ. ಸತ್ತಂತಹ ದೇವರು ಆತನಲ್ಲ. ಸತ್ತು ತಿರುಗಿ ಎದ್ದು ಬಂದು ಪರಲೋಕಕ್ಕೆ ಆರೋಹಣನಾಗಿ ತಂದೆಯ ಬಲಪಾರ್ಶ್ವದಲ್ಲಿ ಕೂತಾತನು. ಇಗೋ ನಾನು ಬೇಗನೆ ಬರುತ್ತೇನೆ ಎಂಬುದಾಗಿ ಆತನು ಹೇಳಿದಾನೆ. ಆತನು ಅತಿ ಬೇಗನೆ ಬರುವಾತನಾಗಿದ್ದಾನೆ. ನಾವು ಕೇಳ್ತಿರುವ ಯುದ್ಧ ಸಮಾಚಾರಗಳು, ನೋಡ್ತಿರುವ ಯುದ್ಧಗಳು, ಅಕ್ರಮ, ಇವೆಲ್ಲ ವಿಸ್ತರಿಸುವಂಥದ್ದು, ಪ್ರೀತಿ ತಣ್ಣಗಾಗುವಂಥದ್ದು, ನಂಬಿಕೆ ಕಣ್ಮರೆಯಾಗುವಂಥದ್ದು, ಕ್ರಮಹೀನತೆ, ನೀತಿಹೀನತೆ ನಡೆಯುವಂಥದ್ದು, ಎಲ್ಲಿ ನೋಡಿದ್ರೂ ಮನುಷ್ಯರು ಭಯಮೀರಿ ಪ್ರವರ್ತಿಸುವಂಥದ್ದು, ತಮ್ಮ ಮಾರ್ಗ ಕೆಡಿಸಿಕೊಳ್ಳುವಂಥದ್ದು, ಬಲಾತ್ಕಾರದಿಂದ ತುಂಬಿಕೊಳ್ಳೋದು, ಇವು ಲೋಟನ ದಿನಗಳಂತೆ, ನೋಹಾನನ ದಿನಗಳಂತೆ ತಿನ್ನುತ್ತಾ, ಕುಡಿಯುತ್ತಾ, ಕೊಳ್ಳುತ್ತಾ, ಮಾರುತ್ತಾ, ಮದುವೆ ಮಾಡಿಕೊಳ್ಳುತ್ತಾ, ಮನೆ ಕಟ್ಕೊಳ್ತಾ, ಹೊಲದಲ್ಲಿ ನಾಟುತ್ತಾ, ವ್ಯಾಪಾರ ಮಾಡಿಕೊಳ್ಳುತ್ತಾ, ಏನೇನೋ ಮಾಡ್ತಿದ್ದೇವೆ ಎಂದು ಹೇಳಿಕೊಳ್ಳುವ ಈ ದಿನಮಾನಗಳಲ್ಲಿ ದೇವರನ್ನು ಬಿಟ್ಟು, ದೇವರನ್ನು ತೊರೆದು, ದೇವರನ್ನು ಮರೆತು ಇಷ್ಟಾನುಸಾರವಾಗಿ ಪ್ರವರ್ತಿಸುವ ಈ ದಿನಗಳೇ ಕರ್ತನ ಬರೋಣದ ದಿನಗಳಾಗಿವೆ ಎಂದು ಹೇಳಲಾಗಿದೆ. ಆತನು ತೀರ್ಪು ಕೊಡಲು ಬರಲಿಕ್ಕಿದ್ದಾನೆಂದು ಮತ್ತೊಂದು ಸಾರಿ ಎಚ್ಚರಿಸುತ್ತಿದ್ದಾನೆ. ಪ್ರತಿ ಭಾನುವಾರ ದೇವರ ಆಲಯಕ್ಕೆ ಹೋಗುವ ನೀವು ನಿಮ್ಮ ದೇವರು ಸಜೀವವಾಗಿದ್ದಾರೆಂದು, ಇಗೋ ನಾನು ಬೇಗನೆ ಬರ್ತೇನೆಂದು ಹೇಳಿದ ಯೇಸು ಬರ್ತಾರೆ ಎಂಬುದಾಗಿ ನೀವು ನಿಮ್ಮ ದೇಹದಿಂದ ನಡೆಸಿರೋ ಪ್ರತಿಯೊಂದು ಕೃತ್ಯಕ್ಕೆ ಲೆಕ್ಕ ಒಪ್ಪಿಸಬೇಕೆಂಬ ವಿಷಯ ಜ್ಞಾಪಕದಲ್ಲಿಟ್ಕೊಂಡು ಮೇಲಿಂದ ಮೇಲೆ ನಿಮ್ಮ ಲೆಕ್ಕಗಳನ್ನೆಲ್ಲ ಸರಿಪಡಿಸಿಕೊಳ್ಳಿರಿ, ನಿಮ್ಮ ಹೃದಯ ಸರಿಪಡಿಸಿಕೊಳ್ಳಿರಿ. ಅದಕ್ಕೆ ಆಲಯಕ್ಕೆ ಹೋಗಿ ಆತನನ್ನು ಆರಾಧಿಸಬೇಕು. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಇಂತಹ ದೊಡ್ಡ ದೇವರಾದ ನಿಮ್ಮನ್ನು ಆರಾಧಿಸುವ ಭಾಗ್ಯ ನಮ್ಮಂಥವರಿಗೆ ಕೊಟ್ಟಿರುವುದಕ್ಕಾಗಿ ನಿಮಗೆ ವಂದನೆಗಳು. ನಿಮ್ಮನ್ನು ಮರೆತು ಕತ್ತಲೆಯಲ್ಲಿದ್ದಾಗ, ನಿಮ್ಮನ್ನು ಮರೆತು ಪಾಪದಲ್ಲಿ ಮುಳುಗಿ ಹೋಗಿರುವಾಗ, ನಿಮ್ಮ ಪ್ರೀತಿಯಿಂದ ನಮ್ಮನ್ನು ಮೇಲೆ ಕೆತ್ತಿ, ನಿಮ್ಮ ರಕ್ತದಿಂದ ನಮ್ಮನ್ನು ಶುದ್ಧೀಕರಿಸಿ, ನಿಮ್ಮ ರಾಜ್ಯಕ್ಕೆ ವಾರಸುದಾರರನ್ನಾಗಿ ಮಾಡಿದ್ದಕ್ಕಾಗಿ ವಂದನೆಗಳು. ಸ್ತುತಿ ಕೃತಜ್ಞತೆಯಿಂದ ನಿಮ್ಮ ಆಲಯಕ್ಕೆ ಸೇರಿ ನಿಮ್ಮನ್ನು ಆರಾಧಿಸುವಂತೆಯೂ, ಅನುದಿನವೂ ಅನುಕ್ಷಣವೂ ನಿಮ್ಮೊಂದಿಗೆ ಸಹವಾಸ ಮಾಡುತ್ತಾ ನಿಮ್ಮನ್ನು ಮಹಿಮೆಪಡಿಸುವ ಜೀವಿತ ಜೀವಿಸಲು ನಿಮ್ಮ ನಾಮವನ್ನು ಅಂಗೀಕರಿಸಿರುವ ನಮ್ಮೆಲ್ಲರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್.
ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳು 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗಾಗಿ ಪ್ರಾರ್ಥಿಸುತ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿ ಪ್ರೇಯರೆ, ದೇವರು ಖಂಡಿತವಾಗಿಯೂ ಉತ್ತರಿಸುತ್ತಾರೆ. ಪ್ರೇಯರ್ ರಿಕ್ವೆಸ್ಟ್ ಜೊತೆಗೆ ನಿಮ್ಮ ಹೆಸರು ಕಳಿಸಿರಿ. ದೇವರನ್ನು ಸ್ತುತಿಸಲು ಸಹಕರಿಸಿರಿ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಚಾನಲ್ಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಅನೇಕರು ದೇವರ ವಾಕ್ಯ ಕೇಳುವುದಕ್ಕಾಗಿ ಅವರನ್ನು ಪ್ರೋತ್ಸಾಹಪಡಿಸಿರಿ. ಕರ್ತನು ನಿಮಗೆ ಕೊಟ್ಟಿರುವ ಚರ್ಚಸ್ಗಳಿಗೆ ನೀವು ಹೋಗಿ ಆರಾಧಿಸಿರಿ. ಆನಂತರ ಅನುಕೂಲತೆ ಮೇರೆಗೆ ಈ ವಾಕ್ಯ ಕೇಳಿರಿ. ಮತ್ತು ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.